ಗುಡ್ ಮಾರ್ನಿಂಗ್ ಸ್ಟೂಡೆಂಟ್, ವೆಲ್ಕಮ್ ಟು ದ ಬಿಸ್ನೆಸ್ ಸ್ಟಡಿ ಕ್ಲಾಸ್ ಆಫ್ PUC ಫಸ್ಟ್ ಇಯರ್. ಹಾಗಾದರೆ ಇವತ್ತಿನ ಟಾಪಿಕ್ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ, ಪರಿಸರ ಸಂರಕ್ಷಣೆಯಲ್ಲಿ ವ್ಯವಹಾರ ಇದ್ದಿದ್ದು ಯಾವ ರೀತಿಯಾಗಿ ಪಾತ್ರವನ್ನು ವಹಿಸ್ತಾ ಇದೆ, ಅದರ ಜೊತೆಗೆ ವ್ಯವಹಾರದ ನೈತಿಕತೆ ಅಂದರೆ ಏನು ಅಂತಕ್ಕಂಥ ಎರಡು ಟಾಪಿಕನ್ನು ನಾವು ನೋಡ್ತಾ ಇದ್ದೀವಿ. ಹಿಂದಿನ ಕ್ಲಾಸ್ದಾಗ ನಾವೇನು ನೋಡಿದ್ವಿ ಅಂತಂತಂದರೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಸಾಮಾಜಿಕ ಹೊಣೆಗಾರಿಕೆ ಅಂದರೆ ಏನು, ಸಾಮಾಜಿಕ ಹೊಣೆಗಾರಿಕೆಯಲ್ಲಿ ಎಷ್ಟು ವಿಧಗಳನ್ನು ನಾವು ಕಾಣ್ತೇವೆ, ಒಂದು ವ್ಯವಹಾರಿ ಸಂಸ್ಥೆಯ ಸಾಮಾಜಿಕ ವಿಧಗಳು ಬೇರೆ ಬೇರೆ ಪಾರ್ಟೀಸ್ಗೆ ಯಾವ ಥರ ಇರ್ತಾವೆ ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ, ಒಂದು ಪರಿಸರ ಸಂರಕ್ಷಣೆಯಲ್ಲಿ ವ್ಯವಹಾರ ಯಾವ ರೀತಿಯಾಗಿ ಪಾತ್ರವನ್ನು ವಹಿಸ್ತದೆ, ಪರಿಸರ ಸಂರಕ್ಷಣೆ ಅನ್ನೋದು ಕೂಡ ಒಂದು ವ್ಯವಹಾರಿ ಸಂಸ್ಥೆಯ ಒಂದು ಏನಾಗಿದೆ ಜವಾಬ್ದಾರಿ ಆಗಿದೆ ಅಥವಾ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಯಾಕೆ ರೆಸ್ಪಾನ್ಸಿಬಿಲಿಟಿ ಆಗಿದೆ ಅಂತಂತಂದರೆ, ಎನ್ವಿರಾನ್ಮೆಂಟ್ ಅನ್ನೋದು ಸೊಸೈಟಿಗೆ ಸಂಬಂಧಪಟ್ಟಿರೋದ್ರಿಂದ ಎಲ್ಲಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಗ್ತದೆ ಅಲ್ಲಿ ಏನಾಗ್ತದೆ ರೀ, ಸೊಸೈಟಿ ಏನಾಗ್ತದೆ ಹೆಲ್ದಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಒಂದು ಬಿಸ್ನೆಸ್ಸು ಸಿಚುವೇಟ್ ಅಥವಾ ಕ್ರಿಯೇಟ್ ಆಗಿದ್ದು ಸೊಸೈಟಿಯಲ್ಲೇ ಆಗಿರೋದ್ರಿಂದ ಬಹಳಷ್ಟು ಪ್ರಮಾಣದ ಸಂಪನ್ಮೂಲಗಳನ್ನು ಸೊಸೈಟಿಯಿಂದ ಅದೇನು ಮಾಡ್ತದೆ ರೀ ಪಡ್ಕೊಳ್ತದೆ. ಆದ್ದರಿಂದ ಸೊಸೈಟಿಗೂ ಕೂಡ ಏನು ಮಾಡಬೇಕಾಗ್ತದೆ, ಡೆಡಿಕೇಟ್ ಮಾಡಬೇಕಾಗ್ತದೆ. ಹೌದಾ, ಸೊಸೈಟಿಗೆ ಯಾವುದೇ ರೀತಿಯಾದಂಥ ಹಾರ್ಮ್ಫುಲ್ ಆಗಲ್ದ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ಯಾವುದಾಗ್ಯದಪ್ಪ ಅಂತಂದರೆ ವ್ಯವಹಾರ ಸಂಸ್ಥೆದ ಆಗಿರ್ತದೆ ಅಥವಾ ವ್ಯವಹಾರಿ ಸಂಘಟನೆದ ಆಗಿರ್ತದೆ. ಹೌದಾ, ಹಾಗಾದರೆ ಇವೆರಡೂ ಟಾಪಿಕನ್ನು ನಾವು ಇವತ್ತು ಸ್ಟಡಿ ಮಾಡೋಣ. ಅದರಲ್ಲಿ ಮೊದಲನೇದು ಯಾವ್ದು ನೋಡೋಣ ಅಂತಂದರೆ, ವ್ಯವಹಾರದ ಒಂದು ಪಾತ್ರ ಏನದ ಪರಿಸರ ಒಂದು ಸಂರಕ್ಷಣೆಯಲ್ಲಿ ಅನ್ನೋದನ್ನು ನೋಡೋಣ. ಆಮೇಲೆ ವ್ಯವಹಾರದ ನೈತಿಕತೆ ಅಂದ್ರೆ ಏನು, ಅದರ ಮೂಲಾಂಶಗಳು ಯಾವಿದಾವ ಅನ್ನೋದನ್ನು ನೋಡೋಣ. ಹಾಗಾದರೆ ಮೊದಲನೇ ಟಾಪಿಕ್ ಯಾವುದು ಅಂತಂದರೆ, ಒಂದು ವ್ಯವಹಾರಿ ಸಂಸ್ಥೆ ಇದ್ದಿದ್ದು ಪರಿಸರ ಸಂರಕ್ಷಣೆಯಲ್ಲಿ ಯಾವ ರೀತಿಯಾಗಿ ಪಾತ್ರವನ್ನು ವಹಿಸ್ತದೆ ಅನ್ನೋದನ್ನು ನೋಡೋಣ. ಅದರೊಳಗೆ ನಾವು 7 ಪಾಯಿಂಟ್ಗಳನ್ನಾಗಿ ಅಥವಾ ನಾವೇನು ಮಾಡ್ತೀವಿ ಅದರ ರೋಲ್ ಅಥವಾ ಅದರ ಪಾತ್ರವನ್ನು ನಾವೇನು ಮಾಡ್ತೀವಿ ತಿಳ್ಕೊತೇವಿ. ಮೊದಲನೇದು ಏನಪ್ಪ ಅಂತಂದರೆ, ಇಲ್ಲಿ ಉನ್ನತ ಹಂತ ಇದ್ದಿದ್ದು ಏನು ಮಾಡ್ತೈತ್ರಿ, ಸ್ಪಷ್ಟವಾದಂಥ ಉನ್ನತ ಹಂತದ ನಿರ್ವಹಣೆ ಇದ್ದದ್ದು ಏನಾಗಿರ್ತದೆ ಅಂತಂದರೆ ಸ್ಪಷ್ಟವಾದಂಥ ಬದ್ಧತೆಗೆ ಏನಾಗಿರ್ತದೆ ಒಳಗೊಂಡಿರ್ತದೆ. ಹಾಗಾದರೆ ಯಾವ ರೀತಿಯಾದಂಥ ಬದ್ಧತೆಗೆ ಒಳಗೊಂಡಿರ್ತದೆ ಅಂತಂದರೆ, ಪರಿಸರ ಸಂರಕ್ಷಣೆ ಇರ್ಬೋದು, ಮಾಲಿನ್ಯದ ನಿಯಂತ್ರಣ ಇರ್ಬೋದು, ಅದನ್ನು ಯಾವ ರೀತಿಯಾಗಿ ಮಾಡ್ತದಪ್ಪ ಅಂತಂದರೆ ಕೆಲಸದಲ್ಲಿ ಏನು ಮಾಡ್ತದೆ, ಸಂಸ್ಕೃತಿಯನ್ನು ತರ್ತದೆ. ವರ್ಕ್ ಕಲ್ಚರನ್ನು ನಿರ್ಮಿಸುವುದ್ರ ಮುಖಾಂತರ ಏನು ಮಾಡ್ತದೆ, ಅದನ್ನು ಅಭಿವೃದ್ಧಿಪಡಿಸಿ ಪರಿಸರವನ್ನು ಏನು ಮಾಡ್ತದೆ, ಸಂರಕ್ಷಣೆಯನ್ನು ಮಾಡ್ತದೆ. ಅಂದರೆ ವರ್ಕ್ ಏನು ಮಾಡ್ತೈತಲ್ಲ ಅಲ್ಲಿ ಒಂದು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನನ್ನು ಮಾಡಲಿಕ್ಕೆ ಅಂಥ ಒಂದು ಸಂಸ್ಕೃತಿಯನ್ನು ಅಲ್ಲಿ ಬೆಳೆಸೋದ್ರ ಮುಖಾಂತರ ಅದೇನು ಮಾಡ್ತದೆ, ಉನ್ನತ ಹಂತ ಇದ್ದಿದ್ದ ಈ ಪರಿಸರ ಸಂರಕ್ಷಣೆಯಲ್ಲಿ ಏನು ಮಾಡ್ತದೆ, ಪ್ರಮುಖವಾದಂಥ ಪಾತ್ರವನ್ನು ಏನು ಮಾಡ್ತದೆ ರೀ ವಹಿಸ್ತದೆ. ಇನ್ನು ನೆಕ್ಸ್ಟ್ ಒನ್ ಏನಂದರೆ, ಸಂಸ್ಥೆಯ ಎಲ್ಲ ವಿಭಾಗಗಳಿರ್ಬೋದು ಅಥವಾ ನೌಕರರು ಇರ್ಬೋದು ಏನು ಮಾಡಿರ್ತಾರಪ್ಪ ಅಂತಂದರೆ ಪರಿಸರ ಸಂರಕ್ಷಣೆ ಒಂದು ಬದ್ಧತೆಯನ್ನು ಹಂಚಿಕೆ ಖಾತ್ರಿ ಪಡಿಸ್ತಾರೆ. ಅಂದ್ರೆ ಏನು, ತಾವೇನು ಕೆಲಸವನ್ನು ಮಾಡ್ತಾರೆ ಎಲ್ಲ ಆಯಾ ವಿಭಾಗಗಳಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಪರಿಸರದ ಹಾನಿ ಆಗಲ್ದ ರೀತಿಯಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತೀವಿ ಅನ್ನೋದಕ್ಕೆ ಅವರು ಕೂಡ ಏನಾಗಿರ್ತಾರೆ ರೀ ಬದ್ಧ ಆಗಿರ್ತಾರೆ. ಇದು ಎರಡನೇದು ಒಂದು ಪಾಯಿಂಟ್ಸ್ ಆಗ್ಯದ. ಇನ್ನು ಮೂರನೇ ಪಾಯಿಂಟ್ಸ್ ಏನು ಅಂತಂತಂದರೆ, ಒಂದು ವ್ಯವಹಾರಿ ಸಂಸ್ಥೆಯಲ್ಲಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ನೀತಿಗಳನ್ನು ಮತ್ತು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಅವ್ರು ಏನು ಮಾಡ್ತಾರೆ ಹಮ್ಮಿಕೊಳ್ತಾರೆ. ಹಾಗಾದರೆ ಈ ನೀತಿಗಳನ್ನು ಇರ್ತಕ್ಕಂಥ ಹಿಂದಿನ ಉದ್ದೇಶ ಏನು ಅಂತಂದರೆ, ಅಲ್ಲಿ ಉತ್ತಮ ಗುಣಮಟ್ಟದ ಒಂದು ಏನು ಮಾಡಬೇಕಾ ಕಚ್ಚಾ ಸಾಮಗ್ರಿಗಳನ್ನು ಖರೀದಿ ಮಾಡೋದಿರ್ಬೋದು, ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸ್ಕೊಳ್ಳೋದಿರ್ಬೋದು, ವೈಜ್ಞಾನಿಕವಾಗಿ ತ್ಯಾಜ್ಯ ವಸ್ತುಗಳನ್ನು ಯಾವ ರೀತಿಯಾಗಿ ನಾವು ವಿಧಾನಗಳ ಮುಖಾಂತರ ನಿರ್ವಹಣೆ ಮಾಡೋದಿರ್ಬೋದು, ನೌಕರರಿಗೆ ಏನು ಮಾಡಿದ್ರಿ ಕೌಶಲ್ಯವನ್ನು ಅಭಿವೃದ್ಧಿಪಡಿಸೋದ್ರ ಮುಖಾಂತರ ಈ ಕಾರ್ಯಕ್ರಮಗಳನ್ನು ನಾವೇನು ಮಾಡಬೇಕಾಗ್ತದೆ, ಅಭಿವೃದ್ಧಿಗೊಳಿಸೋದ್ರ ಮುಖಾಂತರ ಮಾಲಿನ್ಯವನ್ನು ನಿಯಂತ್ರಿಸಬೇಕಾಗ್ತದೆ. ಹೌದಾ, ಇನ್ನು ನೆಕ್ಸ್ಟ್ ಒನ್ ಏನು ಅಂತಂತಂದರೆ, ಈ ಒಂದು ಪರಿಸರ ಮಾಲಿನ್ಯ ಆಗಲ್ದ ರೀತಿಯಲ್ಲಿ ಅಂದರೆ ಮಾಲಿನ್ಯದ ಒಂದು ನಿಯಂತ್ರಣಕ್ಕೆ ಸರ್ಕಾರ ಏನು ಒಂದು ಕಾರ್ಯಕ್ರಮಗಳನ್ನು ಮತ್ತು ಕಾನೂನುಗಳನ್ನು ಜಾರಿಗೆ ತಂದಿರ್ತದಲ್ಲ, ಎಲ್ಲ ವ್ಯವಹಾರಿ ಸಂಸ್ಥೆಗಳು ಅದನ್ನು ಏನು ಮಾಡ್ತಾವೆ ಪಾಲನೆ ಮಾಡೋದ್ರ ಮುಖಾಂತರ ಪರಿಸರ ಸಂರಕ್ಷಣೆಗೆ ಏನು ಮಾಡ್ತಾವ್ರಿ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾವೆ. ಇನ್ನೊಂದು ರೋಲ್ ಏನಪ್ಪ ಅಂತಂತಂದರೆ, ಸರ್ಕಾರ ಇದ್ದದ್ದು ಏನು ಮಾಡ್ತದೆ, ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಅದೇನು ಮಾಡ್ತದೆ ರೀ ಹಮ್ಮಿಕೊಳ್ತದೆ. ಹಾಗಾದ್ರೆ ಆ ಕಾರ್ಯಕ್ರಮಗಳು ಯಾವುದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳಾಗಿರ್ತಾವ ಅಂತಂದರೆ, ಅಪಾಯಕಾರಿ ವಸ್ತುಗಳನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು,
ಕಲುಷಿತ ಕೆರೆಗಳ ಸ್ವಚ್ಛತೆ ಯಾವ ರೀತಿ ಮಾಡಬೇಕು, ಇವೆಲ್ಲ ಏನಂತಂದರೆ ಪರಿಸರ ಸಂರಕ್ಷಣೆಗೆ ಇರ್ತಕ್ಕಂಥ ಒಂದು ಏನಾಗ್ಯಾವ ಒಂದು ಮಾರ್ಗಗಳಾಗಿದ್ದಾವೆ, ಒಂದು ವಿಧಾನಗಳಾಗಿದ್ದಾವೆ. ಮತ್ತು ವೃಕ್ಷಗಳನ್ನು ಅಂದರೆ ಗಿಡಗಳನ್ನು ನಡುವಿಕೆ ಇರ್ಬೋದು ರೀ, ಅರಣ್ಯ ನಾಶ ಆಗಲ್ದ ರೀತಿಯಲ್ಲಿ ನೋಡ್ಕೊಳ್ಳೋದಿರ್ಬೋದು. ಹಿಂಗೇನು ಸರ್ಕಾರ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೈತಲ್ಲ, ಆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದ್ರ ಮುಖಾಂತರ ಅದೇನು ಮಾಡ್ತದೆ ರೀ, ಈ ಪರಿಸರ ಸಂರಕ್ಷಣೆಯಲ್ಲಿ ತನ್ನ ಪ್ರಮುಖವಾದಂಥ ಪಾತ್ರವನ್ನು ಒಂದು ವ್ಯವಹಾರಿ ಸಂಸ್ಥೆದು ಏನು ಮಾಡ್ತದೆ, ವಹಿಸ್ತದ. ಹೌದಾ. ಇನ್ನು ನೆಕ್ಸ್ಟ್ ಒನ್ ಏನು ಅಂತಂತಂದರೆ ಪರಿಸರ ಸಂರಕ್ಷಣಾ ಒಂದು ಕಾರ್ಯಗಳ ಪ್ರಗತಿಯಲ್ಲಿ ಏನು ಮಾಡ್ತದೆ, ಹೆಚ್ಚಿನ ಒಂದು ಏನು ಮಾಡ್ತದೆ ರೀ, ಮಾಲಿನ್ಯವನ್ನು ನಿಯಂತ್ರಿಸಲಿಕ್ಕೆ ತಂದು ಕಾಸ್ಟನ್ನು ಅದೇನು ಮಾಡ್ತದೆ ಯೂಸ್ ಮಾಡ್ಕೊಳ್ತದೆ. ಮತ್ತು ಎಷ್ಟು ನಾವು ಅದಕ್ಕೆ ಕಾಸ್ಟ್ಗಳನ್ನು ಹಾಕ್ತಾ ಇದ್ದೀವಿ ಪರಿಸರ ಸಂರಕ್ಷಣೆ ಮಾಡೋದಕ್ಕೆ ಅಂತೇಳಿ ಅದೇನು ಮಾಡ್ತೈತಿ, ಕಾಲಕ್ಕೆ ಅದನ್ನು ಮಾಪನ ಕೂಡ ಏನು ಮಾಡ್ತದೆ. ಇನ್ನು ಲಾಸ್ಟ್ ಒನ್ ಏನಪ್ಪ ಅಂತಂದರೆ ಇಲ್ಲಿ ವ್ಯವಹಾರಿ ಸಂಸ್ಥೆಯಲ್ಲಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ತರಬೇತಿಗಳನ್ನು ಆಯೋಜಿಸನೆ ಮಾಡೋದ್ರ ಮುಖಾಂತರ ಮಾಲಿನ್ಯವನ್ನು ನಾವು ಯಾವ ರೀತಿಯಾಗಿ ನಿಯಂತ್ರಿಸ್ಬೋದು ಅನ್ನೋದ್ರ ಬಗ್ಗೆ ಏನು ಮಾಡ್ತಾರೆ, ಪೂರೈಕೆದಾರರಿಗಿರ್ಬೋದು, ವಿತರಕರಿಗಿರ್ಬೋದು, ಗ್ರಾಹಕರಿಗಿರ್ಬೋದು ಒಂದು ಮಾಹಿತಿ ಮತ್ತು ಅನುಭವಗಳನ್ನು ಏನು ಮಾಡ್ತಾರೆ, ಹಂಚ್ಕೊಳ್ಳಿಕ್ಕೆ ಅವಕಾಶಗಳನ್ನು ಮಾಡ್ತಾರೆ. ಕಾರ್ಯಾಗಾರಗಳನ್ನು ಏರ್ಪಡಿಸೋದ್ರ ಮುಖಾಂತರ ಅವ್ರಿಗೆ ಏನು ಮಾಡ್ತಾರೆ, ಉಪಕರಣಗಳ ಮುಖಾಂತರ ಅವ್ರಿಗೆ ಏನು ಮಾಡ್ತಾರೆ, ತರಬೇತಿಯನ್ನು ನೀಡೋದ್ರ ಮುಖಾಂತರ ಪರಿಸರ ಸಂರಕ್ಷಣೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಅಥವಾ ಜ್ಞಾನವನ್ನು ನೀಡ್ತಾರೆ. ಇಷ್ಟು ರೀತಿಯಾಗಿ ಒಂದು ವ್ಯವಹಾರಿ ಸಂಸ್ಥೆದು ಏನು ಮಾಡ್ತೈತ್ರಿ, ಪರಿಸರ ಸಂರಕ್ಷಣೆಯಲ್ಲಿ ತನ್ನ ಪ್ರಮುಖವಾದಂಥ ಪಾತ್ರವನ್ನು ಅದೇನು ಮಾಡ್ತದೆ, ವಹಿಸ್ತದೆ. ಹೌದಾ. ಹಾಗಾದರೆ ಇವಿಷ್ಟು ಪಾಯಿಂಟ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಒಂದು ವ್ಯವಹಾರಿ ಸಂಸ್ಥೆ ಇದ್ದಿದ್ದು ಯಾವ ರೀತಿಯಾಗಿ ಪರಿಸರ ಸಂರಕ್ಷಣೆಯಲ್ಲಿ ತನ್ನ ಪಾತ್ರವನ್ನು ವಹಿಸ್ತದೆ ಅನ್ನೋದ್ರ ಬಗ್ಗೆ ಏನಾಗಿದೆ ಮಾಹಿತಿ ಅಥವಾ ಒಂದು ಇನ್ಫಾರ್ಮೇಷನ್ ಆಗಿದೆ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಒನ್ ಏನಪ್ಪ ಅಂತಂತಂದರೆ ವ್ಯವಹಾರದ ನೈತಿಕತೆ ಅಂದರೆ ಏನು ಅನ್ನೋದನ್ನು ನೋಡೋಣ. ಹಾಗಾದರೆ ಇಲ್ಲಿ ವ್ಯವಹಾರದ ನೈತಿಕತೆ ಟಾಪಿಕ್ನಲ್ಲಿ ಏನೇನು ಕಲಿತೀವಿ ನಾವು ಅಂತಂದರೆ ವ್ಯವಹಾರದ ನೈತಿಕತೆ ಒಂದು ವರ್ಡ್ ಎಲ್ಲಿಂದ ಬಂದದ, ನೈತಿಕತೆ ಅಂದರೆ ಏನು, ವ್ಯವಹಾರದ ನೈತಿಕತೆ ಅಂದರೆ ಏನು, ವ್ಯವಹಾರದ ನೈತಿಕತೆಯ ಮೂಲಾಂಶಗಳು ಯಾವಿದಾವೆ ಅನ್ನೋದನ್ನು ನಾವು ನೋಡ್ತೀವಿ. ಅದರ ಮೊದಲನೇದಾಗಿ ಈ ನೈತಿಕತೆ ಅನ್ನೋ ವರ್ಡ್ ಎಲ್ಲಿಂದ ಬಂದದ, ಎಥಿಕ್ಸ್ ಅನ್ನೋ ವರ್ಡ್ ಗ್ರೀಕ್ ಎಂಬ ಒಂದು ವರ್ಡ್ನಿಂದ ಏನಾಗ್ಯದ ರೀ, ಅದು ಉತ್ಪತ್ತಿ ಆಗ್ಯದ. ಹಾಗಾದರೆ ಇಲ್ಲಿ ಗ್ರೀಕ್ ವರ್ಡ್ದ ಏನು ಎಥಿಕ್ಸ್, ಗ್ರೀಕ್ ವರ್ಡ್ ಅದು ಯಾವುದು ಅಂತಂದ್ರೆ ಎಥಿಕ್ಸ್ ಅಂತ ಬರ್ತದೆ. ಹಾಗಾದರೆ ಎಥಿಕ್ಸ್ ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದರೆ ಒಂದು ನಡತೆ ಅಂತ ನಾವು ಹೇಳ್ತೀವಿ, ಇಲ್ಲಿಲ್ಲ ಅಂತಂದರೆ ಇನ್ನೊಂದು ರೀತಿಯಾಗಿ ನಾವು ಮಾನದಂಡ ಅಂತ ಹೇಳ್ತೀವಿ, ಇಲ್ಲಾಂದರೆ ಆದರ್ಶ ಅಂತ ಹೇಳ್ತೀವಿ, ಇಲ್ಲಿಕಂದ್ರೆ ನೀತಿ ಅಂತ ಹೇಳ್ತೀವಿ. ಹಾಗಾದರೆ ಈ ನೀತಿ, ಆದರ್ಶ, ನಡತೆ ಇದು ಯಾವುದಕ್ಕೆ ಸಂಬಂಧಪಟ್ಟಿರ್ತದಪ್ಪ ಅಂತಂದರೆ ಒಂದು ಸಮಾಜಕ್ಕಿರ್ಬೋದು ಅಥವಾ ಒಂದು ಸಮೂಹಕ್ಕಿರ್ಬೋದು. ಇದಕ್ಕೆ ನಾವೇನಂತ ಕರಿತೀವಿ ಅಂತಂತಂದರೆ ನೈತಿಕತೆ ಅಂತ ಹೇಳ್ತೀವಿ. ಹಾಗಾದರೆ ಈ ನೈತಿಕತೆಯೊಳಗೆ ಪ್ರಾಮಾಣಿಕ ನಡತೆ ಅಥವಾ ನಡವಳಿಕೆ ಏನು ಮಾಡ್ತೇವೆ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಒಬ್ಬ ಮನುಷ್ಯನ ಒಂದು ಏನ್ರಿ ನಡವಳಿಕೆಯಲ್ಲಿ ನಾವೇನು ಮಾಡ್ತೀವಿ ಪ್ರಾಮಾಣಿಕತೆಯನ್ನು ಕಾಣೋದನ್ನೇ ಏನಾಗಿದೆಪ್ಪ ಅಂತಂತಂದರೆ ನೈತಿಕತೆ ಆಗ್ಯದ ಅಂತ ನಾವು ಹೇಳ್ತೇವೆ. ಹಾಗಾದರೆ ಇನ್ನು ನೈತಿಕತೆ ಅಂದರೆ ಏನು ಅನ್ನೋದನ್ನು ನೋಡೋಣ್ರಿ ನಾವು. ನೈತಿಕತೆ ಅಂದರೆ ಏನಪ್ಪ ಅಂತಂತಂದರೆ ಇಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು, ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತಂತಂದರೆ ಒಬ್ಬ ವ್ಯಕ್ತಿಯ ನಡವಳಿಕೆಗೆ ಸಂಬಂಧಪಟ್ಟಂತೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಅನ್ನೋದನ್ನು ಅದೇನು ಮಾಡ್ತದೆ ರೀ ನಿರ್ಧರಿಸ್ತದೆ. ಹಾಗಾದರೆ ಹಂಗೆ ನಿರ್ಧರಿಸಬೇಕಾದ್ರೆ ಅದು ಕೆಲವೊಂದಿಷ್ಟು ಏನು ಮಾಡಿರ್ತದೆ ರೀ ಸ್ಟ್ಯಾಂಡರ್ಡ್ಸ್ಗಳನ್ನು ಮಾಡಿರ್ತದೆ. ಆ ಸ್ಟ್ಯಾಂಡರ್ಡ್ಗಳ ಇದಕ್ಕೆ ನಾವು ಸ್ಟ್ಯಾಂಡರ್ಡ್ಸ್ ಕನ್ನಡ ಏನು ಬಳಸ್ತೇವೆ ಅಂದರೆ ಶಿಷ್ಟಗಳನ್ನು ಅದೇನು ಮಾಡ್ತೈತೆ ರೀ ಶಿಷ್ಟ ಅಥವಾ ಮಾನದಂಡ ಅಂತ ಹೇಳ್ತೇವೆ. ಮಾನದಂಡಗಳನ್ನು ರೂಪಿಸಿರ್ತದೆ. ಆ ಮಾನದಂಡಗಳಿಗೆ ಹೋಲಿಕೆ ಮಾಡೋದ್ರ ಮುಖಾಂತರ ಅದೇನು ಮಾಡ್ತದೆ ಎಥಿಕ್ಸನ್ನು ಕಂಪ್ಯಾರಿಸನ್ ಮಾಡ್ತದೆ. ಹಾಗಾದರೆ ಇಲ್ಲಿ ಮೇನಾಗಿ ಎಥಿಕ್ಸ್ ಅಂತಂದರೆ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್ ಅನ್ನೋದಕ್ಕೆ ನಾವೇನಂತ ಕರಿತೀವಿ ಎಥಿಕ್ಸ್ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಬಿಸ್ನೆಸ್ ಎಥಿಕ್ಸ್ ಅಂದರೆ ಏನನ್ನೋದನ್ನು ನಾವು ನೋಡೋಣ. ಹಾಗಾದರೆ ಬಿಸ್ನೆಸ್ ಎಥಿಕ್ಸ್ ಅಂದರೆ ಏನಪ್ಪ ಅಥವಾ ವ್ಯವಹಾರದ ನೈತಿಕತೆ ಅಂದರೆ ಏನಂತಂದರೆ ವ್ಯವಹಾರದ ಒಂದು ಏನಿರ್ಬೋದು ರೀ ಉದ್ದೇಶಗಳನ್ನಿರ್ಬೋದು ಅಥವಾ ಆಚರಣೆಗಳಿರ್ಬೋದು ಅಥವಾ ತಂತ್ರಗಳನ್ನು ಇರ್ಬೋದು ಹಾಗೂ ಒಂದು ಸಮಾಜನ ಒಂದು ಒಳಿತಿನ ಒಂದು ನಡುವೆ ಇರ್ತಕ್ಕಂಥ ಒಂದು ಏನಾಗಿದೆ ಸಂಬಂಧ ಆಗಿದೆ ಅಂತ ಕೂಡ ನಾವೇನು ಮಾಡ್ತೀವಿ ಅದನ್ನು ಒಂದು ವ್ಯಾಖ್ಯಾನಿಸ್ತೀವಿ. ಅಂದರೆ ಏನು ಅಂತಂದರೆ ಇಲ್ಲಿ ವ್ಯವಹಾರದ ನೈತಿಕತೆ ಅಂದರೆ ಏನಪ್ಪ ಅಂದರೆ ಸಾಮಾಜಿಕವಾಗಿ ಅದೇನಾಗಿರ್ತದೆ ರೀ ನಿರ್ಧರಿಸಲ್ಪಟ್ಟಿರ್ತದೆ ಅಥವಾ ಸಮಾಜದಲ್ಲಿ
ಸಾಮಾಜಿಕವಾಗಿ ಕೆಲವೊಂದಿಷ್ಟು ತತ್ವಗಳನ್ನು ಅದೇನು ಮಾಡಿರ್ತದೆ ರೂಪಿಸಿರ್ತದೆ. ಆ ತತ್ವಗಳಿದ್ದು ಒಂದು ವ್ಯವಹಾರಿ ಸಂಸ್ಥೆಯ ಕಾರ್ಯಚಟುವಟಿಕೆ ಅಥವಾ ಕಾರ್ಯಗಳನ್ನು ಅದೇನು ಮಾಡ್ತದೆ ಗವರ್ನ್ ಮಾಡ್ತದೆ ಅಥವಾ ನಿಯಂತ್ರಿಸ್ತದೆ, ಸರಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸೋ ಥರ ನೋಡ್ಕೊಳ್ತದೆ. ಇದಕ್ಕೆ ನಾವೇನು ಅನ್ಕೊಳ್ತೇವೆ ಅಂದರೆ ಬಿಸ್ನೆಸ್ ಎಥಿಕ್ಸ್ ಅಥವಾ ವ್ಯವಹಾರದ ನೈತಿಕತೆ ಅಂತ ಹೇಳ್ತೀವಿ. ಅಂದರೆ ಈಗ ನೋಡಿರಿ, ಎಕ್ಸಾಂಪಲ್ ಹೇಳಬೇಕಂತಂದರೆ ಯಾವುದೇ ಒಂದು ಸರಕಿಗೆ ನಾವೇನು ನೋಡ್ಬೇಕು, ನ್ಯಾಯಯುತವಾದಂಥ ಬೆಲೆಯನ್ನು ರೂಪಿಸೋದಿರಬೇಕು. ತೂಕದ ರೀತಿಯಲ್ಲಿ ನಾವು ಸರಕುಗಳನ್ನು ಏನ್ರಿ ಮಾಲೀಕತೇವಿ ಅಂದರೆ ಮಾಪನೆ ನಮ್ದು ಏನಾಗಿರ್ಬೇಕು, ಸರಿಯಾಗಿರ್ಬೇಕು. ಬಹಳಷ್ಟು ಪ್ರಮಾಣವನ್ನು ಲಾಭ ಗಳಿಸಲ್ದೆ ಒಂದು ರೀಸನೇಬಲ್ ಪ್ರಾಫಿಟನ್ನು ಅರ್ನ್ ಮಾಡೋ ನಮ್ಮದು ಉದ್ದೇಶ ಆಗಿರ್ಬೇಕು. ಸರಕುಗಳನ್ನು ನಾವು ಜಾಹೀರಾತು ಕೊಟ್ರಪ್ಪ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಸರಿಯಾದ ಮಾಹಿತಿ ಏನಾಗಿರ್ಬೇಕು ರೀ ನಾವು ಕೊಡಬೇಕಾಗ್ತದೆ. ಆ ಕಂಪನಿ ಬಗ್ಗೆ ಇರ್ಬೋದು, ಆ ಪ್ರಾಡಕ್ಟ್ ಬಗ್ಗೆ ಇರ್ಬೋದು, ಹೌದಾ. ಇವೆಲ್ಲ ಏನು ರೀ ನೈತಿಕತೆ ಅಂತ ನಾವು ಹೇಳ್ತೀವಿ, ಹೌದಾ. ಹಾಗಾದರೆ ಇವು ಎಕ್ಸಾಂಪಲ್ಸ್ ಆಗಿದಾವ ವ್ಯವಹಾರದ ನೈತಿಕತೆಗೆ. ಹಾಗಾದರೆ ಸಿಂಪಲ್ ಟರ್ಮಿನಾಲಜಿ ಅಥವಾ ಸಾಮಾನ್ಯ ಅರ್ಥದಲ್ಲಿ ನೈತಿಕತೆ ಅಂದ್ರೆ ಅಥವಾ ವ್ಯವಹಾರದ ನೈತಿಕತೆ ಅಂದರೆ ಏನಪ್ಪ ಅಂತಂದರೆ ಸಾಮಾಜಿಕವಾಗಿ ಏನಾಗಿರ್ತಾವೆ ಕೆಲವೊಂದಿಷ್ಟು ತತ್ವಗಳನ್ನು ನಿರ್ಧರಿಸಿರ್ತಾವ ಅಥವಾ ನಿರ್ಧರಿಸಲ್ಪಟ್ಟಿರ್ತಾವ. ಆ ತತ್ವಗಳು ಇದೇನು ಮಾಡ್ತಾವ, ಒಂದು ವ್ಯವಹಾರಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸ್ತಾವ ಅಥವಾ ಗೈಡ್ ಮಾಡ್ತಾವ, ನಿರ್ದೇಶನವನ್ನು ಮಾಡ್ತಾವ. ಅವಕ್ಕೆ ನಾವೇನು ಕರಿತೀವಿ ಅಂದರೆ ವ್ಯವಹಾರದ ನೈತಿಕತೆ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ವ್ಯವಹಾರದ ನೈತಿಕತೆಯ ಕೆಲವೊಂದಿಷ್ಟು ಮೂಲಾಂಶಗಳನ್ನು ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ಹಾಗಾದರೆ ಆ ಮೂಲಾಂಶಗಳಲ್ಲಿ ನಾವೇನು ಮಾಡ್ತೀವಿ ಅಂತಂತಂದರೆ ಮೂಲಾಂಶಗಳು ಅಥವಾ ಅಂಶಗಳು ಅಂತ ನಾವು ಹೇಳ್ತೀವಿ. ಅದರಲ್ಲಿ 6 ಅಂಶಗಳನ್ನು ನಾವೇನು ಮಾಡ್ತೀವಿ ಕಾಣ್ತೀವಿ. 1ನೇದು ಉನ್ನತ ಹಂತದ ನಿರ್ವಹಣೆಯ ಬದ್ಧತೆ ಅಂತೇಳಿ, 2ನೇದು ಸಂಹಿತೆಯ ಪ್ರಕಟಣೆ, 3ನೇದು ಅನುಪಾಲನಾ ವ್ಯವಸ್ಥೆಗಳ ಸ್ಥಾಪನೆ, 4ನೇದು ಎಲ್ಲ ಹಂತಗಳಲ್ಲಿ ಉದ್ಯೋಗಿಗಳನ್ನು ಏನು ಮಾಡೋದು ಭಾಗವಹಿಸಿಕೆ ಇರ್ಬೋದು, ಫಲಿತಾಂಶಗಳ ಮಾಪನ. ಅಂದರೆ ವ್ಯವಹಾರದಲ್ಲಿ ನೈತಿಕತೆಯನ್ನು ನಾವು ಯಾವ ರೀತಿಯಾಗಿ ರೂಪಿಸ್ಕೊಳ್ತೀವಿ, ಯಾವ ರೀತಿಯಾಗಿ ಅಳವಡಿಸ್ಕೋತೀವಿ, ಯಾವ ರೀತಿಯಾಗಿ ಇದನ್ನು ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೋತೀವಿ ಅನ್ನೋದ್ರಾಗ ಕೆಲವೊಂದಿಷ್ಟು ಅಂಶಗಳನ್ನು ಕೊಟ್ಟಿದ್ದಾರೆ. ಅದರೊಳಗೆ ಮೊದಲನೇದು ಯಾವುದು ಅಂದರೆ ಉನ್ನತ ಹಂತದ ನಿರ್ವಹಣೆಯ ಬದ್ಧತೆ, ಟಾಪ್ ಮ್ಯಾನೇಜ್ಮೆಂಟ್ ಕಮಿಟ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಟಾಪ್ ಮ್ಯಾನೇಜ್ಮೆಂಟ್ ಒಳಗೆ ಯಾರು ಬರ್ತಾರೆ ಹೇಳಿ ನೋಡೋಣ, CEOs ಬರ್ತಾರೆ ಅಥವಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಬರ್ತಾರೆ, ಉನ್ನತ ಹಂತದ ನಿರ್ವಾಹಕರು ಅಥವಾ ಮ್ಯಾನೇಜರ್ಸ್ ಬರ್ತಾರೆ. ಹಾಗಾದರೆ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಇವರು ತಮ್ಮ ಸಂಪೂರ್ಣವಾಗಿ ನೈತಿಕವಾಗಿ ಏನು ಮಾಡ್ತಾವ, ಕೆಲವೊಂದಿಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾವೆ. ನೈತಿಕ ಒಂದು ವರ್ತನೆಗೆ ಹೆಚ್ಚಿನ ಒಂದು ಪಾತ್ರವನ್ನು ವಹಿಸೋರು ಯಾರು ಅಂತಂದರೆ ಉನ್ನತ ಹಂತದ ಒಂದು ನಿರ್ವಾಹಕರು ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಇವ್ರು ಯಾವಾಗ ಕೆಲವೊಂದಿಷ್ಟು ಸ್ಟ್ರಾಂಗ್ ಅಥವಾ ಏನಂತೀವಿ ಪ್ರಬಲವಾದಂಥ ನೈತಿಕ ನಡವಳಿಕೆಗಳು ಏನು ಮಾಡ್ತಾರೆ ರೂಪಿಸ್ತಾರೆ. ಆ ರೂಪಿಸತಕ್ಕಂಥ ನಡವಳಿಕೆಗೆ ಏನಾಗ್ತಾರೆ ಬದ್ಧರಾಗ್ತಾರೆ. ಈ ಒಂದು ಇದರಿಂದ ಏನಾಗ್ತದಪ್ಪ ಅಂತಂತಂದರೆ ಆ ಸಂಸ್ಥೆಯ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಅಥವಾ ಬೆಳವಣಿಗೆ ಹೊಂದಲಿಕ್ಕೆ ಏನು ಮಾಡ್ತಾರೆ, ಮುಂದಾಳತ್ವವನ್ನು ತೋರಿಸ್ಬೇಕಾಗ್ತದೆ ಅಥವಾ ತೋರ್ತಾರೆ. ಯಾರು, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ದವರು. ಇನ್ನು 2ನೇದಾಗಿ ನೋಡ್ತೀವಿ ಸಂಹಿತೆಯ ಪ್ರಕಟಣೆ ಅಂತ ನಾವು ಹೇಳ್ತೀವಿ. ಸಂಹಿತೆಯ ಪ್ರಕಟಣೆ ಅಂದರೆ ಏನಪ್ಪ ಅಂತಂತಂದರೆ ಇಲ್ಲಿ ಮೂಲಭೂತವಾಗಿ ಪ್ರಾಮಾಣಿಕತೆ ಇರ್ಬೋದು ರೀ, ಕಾನೂನನ್ನು ಪಾಲನೆ ಮಾಡೋದಿರ್ಬೋದು, ಉತ್ಪನ್ನಗಳ ಒಂದು ಸುರಕ್ಷತೆ ಇರ್ಬೋದು, ಗುಣಮಟ್ಟ ಇರ್ಬೋದು, ಕಾರ್ಯಕ್ಷೇತ್ರದಲ್ಲಿನ ಆರೋಗ್ಯ ಇರ್ಬೋದು, ಸುರಕ್ಷತೆ ಇರ್ಬೋದು, ಹಿತಾಸಕ್ತಿ ಇರ್ಬೋದು, ಘರ್ಷಣೆ ಇರ್ಬೋದು, ಉದ್ಯೋಗದ ಪದ್ಧತಿ ಇರ್ಬೋದು. ಇವೆಲ್ಲವನ್ನು ಏನು ಮಾಡ್ತಾರಪ್ಪ ಅಂತಂದರೆ ಹಣಕಾಸಿನ ವರದಿಗಳಿರ್ಬೋದು, ಇವನ್ನೆಲ್ಲ ಏನಿರ್ತದೆ ಲಿಖಿತ ರೂಪದಲ್ಲಿ ಅವರು ಸಂಹಿತೆಗಳನ್ನು ಏನು ಮಾಡ್ತಾರೆ ರಚಿಸಿರ್ತಾರೆ ಅಥವಾ ನಿರ್ಧರಿಸ್ತಾರೆ. ಯಾವಾಗ ಅದು ಲಿಖಿತ ರೂಪದಲ್ಲಿ ಬಂತಪ್ಪ ಅಂದರೆ ಅದಕ್ಕೆ ನಾವೇನಂತ ಕರಿತೇವೆ ಅಂದರೆ ಸಂಹಿತೆ ಅಂತ ಹೇಳ್ತೇವೆ. ಹಾಗಾದರೆ ಈ ಸಂಹಿತೆಗಳು ಯಾವುದಕ್ಕೆ ಸಂಬಂಧಪಟ್ಟದಂಗೆ ಆಗಿರ್ತಾವಂದರೆ ನೈತಿಕ ಕಾರ್ಯಕ್ರಮಗಳ ಬಗ್ಗೆ ಏನು ಮಾಡ್ತಾವ್ರಿ ಸಂಪೂರ್ಣವಾಗಿ ಅದಕ್ಕೆ ಅನ್ವಯ ಆಗುವ ರೀತಿಯಲ್ಲಿ ನಡತೆಗಳನ್ನು ಮತ್ತು ನಿಯಮಗಳನ್ನು ಅವ್ರು ಏನು ಮಾಡ್ತಾರೆ ಲಿಖಿತ ಒಂದು ಸಂಹಿತೆಗಳ ಮುಖಾಂತರ ರೂಪಿಸಿರ್ತಾರೆ. ಆ ಯಾವುದಕ್ಕೆ ಸಂಬಂಧಪಟ್ಟಿರ್ತಾವ ಅಂತಂದರೆ ಇದೇ ಹೇಳ್ದಂಗೆ ಪ್ರಾಮಾಣಿಕತೆ ಇರ್ಬೋದು, ಕಾನೂನು ಪಾಲನೆ ಇರ್ಬೋದು, ಗುಣಮಟ್ಟ ಇರ್ಬೋದು, ಆರೋಗ್ಯ, ಸುರಕ್ಷತೆ, ಹಿತಾಸಕ್ತಿ, ಉದ್ಯೋಗಗಳ ಪದ್ಧತಿ ಇರ್ಬೋದು, ಎಲ್ಲದಕ್ಕೆ ಏನಾಗಿರ್ತಾವ ಸಂಬಂಧಪಟ್ಟಿರ್ತಾವ. ಹಾಗಾದರೆ ಈ ಸಂಬಂಧಪಟ್ಟಂಥ ನೈತಿಕ ಸಂಹಿತೆಗಳನ್ನು ಲಿಖಿತ ಸಂಹಿತೆಗಳ ಮುಖಾಂತರ ಏನು ಮಾಡ್ತಾರೆ ರೂಪಿಸಿರ್ತಾರೆ.
ಇನ್ನು ಮೂರನೇದು ಅನುಪಾಲನಾ ವ್ಯವಸ್ಥೆಗಳ ಒಂದು ಸ್ಥಾಪನೆ. ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಸಂಸ್ಥೆ ಇದ್ದದ್ದು ಏನು ಮಾಡ್ತದ ಅಂತಂದರೆ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಮತ್ತು ಕಾರ್ಯಗಳನ್ನು ಏನು ಮಾಡ್ತದ ನೈತಿಕ ಪ್ರಮಾಣಗಳ ಅನುಗುಣವಾಗಿ ಏನು ಮಾಡ್ತದ ಖಾತ್ರಿ ಪಡಿಸ್ಕೊಳ್ತದ. ಅಂತಂದ್ರೆ ಏನ್ರಿ ಏನು ಫಂಕ್ಷನ್ಸ್ಗಳನ್ನ ಪರ್ಫಾರ್ಮ್ ಮಾಡ್ತಿರ್ತದೆ, ಏನು ಡಿಸಿಷನ್ಸ್ಗಳನ್ನ ತೊಗೊಳ್ಬೇಕಾಗಿರ್ತದಲ್ಲ ಆ ಎಲ್ಲ ಡಿಸಿಷನ್ಸ್ಗಳನ್ನ ಏನು ಮಾಡ್ತೈತಿ ಮೊದಲ ಕನ್ಫರ್ಮೇಷನನ್ನು ಮಾಡ್ಕೊಳ್ತದ. ಹಾಗಾದರೆ ಆ ಕನ್ಫರ್ಮೇಷನನ್ನು ಮಾಡ್ಕೊಂಡು ಆಮೇಲೆ ಅದನ್ನ ಏನು ಮಾಡ್ತೈತಿ ಅನುಪಾಲನಾ ವ್ಯವಸ್ಥೆಯನ್ನು ಸ್ಥಾಪಿಸ ಅಂದ್ರೆ ಆಮೇಲೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ತಾರೆ. ಇದಕ್ಕೆ ಎಕ್ಸಾಂಪಲ್ ಏನಂತಂತಂದರೆ ನೀತಿಗಳ ಬಗ್ಗೆ ಗಮನ ಹರಿಸೋದಿರ್ಬೋದು ರೀ, ತರಬೇತಿ ನೀಡೋದಿರ್ಬೋದು, ನೇಮಕಾತಿ ಮಾಡೋದಿರ್ಬೋದು, ಮತ್ತು ತತ್ಪರತೆಯ ಪರಿಶೀಲನೆ ಇರ್ಬೋದು ರೀ, ಮತ್ತು ನಡತೆಯ ಒಂದು ಘಟನೆಗಳಿರ್ಬೋದು, ಉತ್ತಮ ಸಂವಹನ ಇರ್ಬೋದು, ಇವೆಲ್ಲಗಳನ್ನು ಏನು ಮಾಡ್ತೈತಿ ರೂಪಿಸ್ತೈತಿ. ಇದಕ್ಕೆ ನಾವೇನಂತ ಕರಿತೇವೆ ಅಂದರೆ ಅನುಪಾಲನಾ ವ್ಯವಸ್ಥೆಗಳ ಒಂದು ಸ್ಥಾಪನೆ ಅಂತ ಹೇಳ್ತೇವೆ. ಇದ್ರ ಮುಖಾಂತರ ನಾವು ವ್ಯವಹಾರದಲ್ಲಿ ನೈತಿಕತೆಯನ್ನು ಬೆಳೆಸ್ಬೋದು ಅಥವಾ ಫಾಲೋ ಮಾಡ್ಬೋದು. ನೆಕ್ಸ್ಟ್ ಒನ್ ಏನಂದರೆ ಎಲ್ಲ ಹಂತಗಳಲ್ಲಿ ಉದ್ಯೋಗಿಗಳ ಒಂದು ಭಾಗವಹಿಸುವಿಕೆ. ಇದು ಕೂಡ ಏನಾಗ್ಯದಪ್ಪ ಅಂತಂದರೆ ನೈತಿಕತೆಯ ಒಂದು ಅಂಶ ಆಗ್ಯದ. ಹಾಗಾದರೆ ಈ ಪಾಯಿಂಟ್ ಏನು ಹೇಳ್ತದಪ್ಪ ಅಂತಂದರೆ ಎಲ್ಲ ಒಂದು ಸಂಸ್ಥೆಯಲ್ಲಿ ಒಂದೇ ರೀತಿಯಾದಂಥ ಹಂತಗಳ ಮುಖಾಂತರ ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಅಲ್ಲಿ ಬೇರೆ ಬೇರೆ ಹಂತಗಳು ಏನಾಗಿರ್ತಾವ ಇನ್ವಾಲ್ವ್ ಆಗಿರ್ತಾವ. ಹಾಗಾದರೆ ಆ ಹಂತದಲ್ಲಿ ವರ್ಕ್ ಮಾಡ್ತಕ್ಕಂಥ ಕೆಲಸಗಾರರು ಅಥವಾ ನೌಕರನ್ನ ನಾವೇನು ಮಾಡಬೇಕಾ ಕೆಲವೊಂದಿಷ್ಟು ಏನ್ರಿ ಅವರ ಒಪಿನಿಯನ್ಗಳನ್ನು ಅವರನ್ನು ಕೂಡ ನಾವು ನಿರ್ಧಾರ ತೆಗೆದುಕೊಳ್ಳಲು ಏನು ಮಾಡಬೇಕಾ ಭಾಗಿಯನ್ನಾಗಿ ಮಾಡಬೇಕಾ. ಆ ನೈತಿಕತೆಯ ಒಂದು ನಿಯಮಗಳನ್ನು ಪಾಲಿಸಿ ನೈತಿಕ ವ್ಯವಹಾರವನ್ನು ನಾವೇನು ಮಾಡಬೇಕಾ ವಾಸ್ತವವಾಗಿ ಗೊಳಿಸ್ಬೇಕಾಗ್ತದೆ. ವಾಸ್ತವ ಅಂತಂದರೆ ರಿಯಾಲಿಟಿಗೆ ತರಬೇಕಾಗ್ತದೆ. ಹಾಗಾದರೆ ಇದಕ್ಕೆ ಎಕ್ಸಾಂಪಲ್ ಏನು ಅಂತಂದರೆ ನೌಕರದ ಏನು ಮಾಡೋದ ಸಣ್ಣ ಸಣ್ಣ ಗ್ರೂಪ್ಗಳನ್ನು ಮಾಡಿ ಅಲ್ಲಿ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡೋದ್ರ ಮುಖಾಂತರ ನಾವು ಅವ್ರ ಜೊತೆಗೆ ಚರ್ಚೆ ಮಾಡಿ ಅವರ ಅಭಿಪ್ರಾಯಗಳನ್ನು ಪರಿಶೀಲಿಸ್ಬೇಕಾಗ್ತದೆ. ಹೌದಾ, ಇದು ಕೂಡ ಒಂದೇನ್ರಿ ನೈತಿಕತೆಯ ಅಂಶ ಆಗ್ಯದ. ಹೌದಾ, ಲಾಸ್ಟ್ ಒನ್ ಏನು ಅಂದರೆ ಫಲಿತಾಂಶಗಳ ಮಾಪನ. ಏನು ನಾವು ಇವಿಷ್ಟು ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಿದ್ವಿ, ಆ ಫಲಿತಾಂಶಗಳು ಏನು ಬಂದಿರ್ತದಲ್ಲ ಆ ಫಲಿತಾಂಶಗಳು ನಾವು ತಕ್ಕಂಗೆನ ಪ್ರಮಾಣಗಳು ಅಥವಾ ರಿಸಲ್ಟ್ಗಳು ಬಂದದನೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡಿ ಆಮೇಲೆ ಆ ಉನ್ನತ ಹಂತದ ನಿರ್ವಹಣಾಧಿಕಾರಿ ಇರ್ಬೋದು ಅಥವಾ ಇತರ ನೌಕರರು ಇರ್ಬೋದು ಆ ಒಂದು ಫಲಿತಾಂಶವನ್ನು ಚರ್ಚಿಸಿ ಮತ್ತು ನಾವು ಭವಿಷ್ಯದೊಳಗೆ ಏನು ಕ್ರಿಯಾ ಯೋಜನೆಯನ್ನು ಹಾಕ್ಬೋದು, ಯಾವುದು ಸರಿ ಇದೆ ಯಾವುದು ತಪ್ಪಿದೆ, ಯಾವುದನ್ನು ನಾವು ಏನ್ರಿ ಕರೆಕ್ಟಾಗಿ ಫಾಲೋ ಮಾಡಬೇಕಾಗಿದೆ, ಎಲ್ಲಿ ನಮ್ಮದು ಯೋಜನೆ ರಾಂಗ್ ಆಗ್ತಾ ಇದೆ, ಈ ಎಲ್ಲ ಒಂದು ಏನ್ರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಎರಡೂ ತಂಡಗಳು ಚರ್ಚಿಸಿ ಮುಂದೆ ಭವಿಷ್ಯದಲ್ಲಿ ಏನು ಯೋಜನೆಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಏನು ಮಾಡ್ತಾರೆ ನಿರ್ಧರಿಸ್ತಾರೆ. ಹೌದಾ, ಇದಕ್ಕೆ ನಾವೇನಂತ ಕರಿತೀವಿ ಫಲಿತಾಂಶಗಳ ಮಾಪನ ಅಂತ ಹೇಳ್ತೇವೆ. ಹೌದಾ, ಇದು ಎಲ್ಲ ಎದಕ್ಕೆ ಸಂಬಂಧಪಟ್ಟಂತ ಅಂದರೆ ವ್ಯವಹಾರದ ನೈತಿಕತೆಗೆ ಸಂಬಂಧಪಟ್ಟಂತೆ. ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ನಾವೇನು ನೋಡಿದ್ವಿ ಅಂತಂದರೆ ವ್ಯವಹಾರಿ ಸಂಸ್ಥೆಯ ಒಂದು ಪರಿಸರ ಸಂರಕ್ಷಣೆಯಲ್ಲಿ ಯಾವ ರೀತಿಯಾಗಿ ಪಾತ್ರವನ್ನು ನಿರ್ವಹಿಸ್ತದ, ಅದರ ಜೊತೆಗೆ ವ್ಯವಹಾರದ ನೈತಿಕತೆ ಅಂದರೆ ಏನು ಅನ್ನೋದನ್ನು ನೋಡಿದ್ವಿ. ಅದರ ಮೊದಲನೇದಾಗಿ ನಾವೇನು ನೋಡಿದ್ವಿ ಅಂತಂತಂದರೆ ವ್ಯವಹಾರ ಇದ್ದಿದ್ದು ಪರಿಸರ ಸಂರಕ್ಷಣೆಯಲ್ಲಿ 6 ರೀತಿಯಾದಂಥ ಒಂದು ತನ್ನ ಅಂಶಗಳ ಮುಖಾಂತರ ತನ್ನ ಪಾತ್ರವನ್ನು ನಿರ್ವಹಿಸ್ತದೆ ಪರಿಸರ ಸಂರಕ್ಷಣೆಯಲ್ಲಿ. ಒಂದೇದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕಮಿಟ್ಮೆಂಟ್ ಆಗಿರ್ತಾರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಸಂಬಂಧ. ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟದ ಎಂಪ್ಲಾಯೀಸ್ ಇರ್ಬೋದು ರೀ, ಮತ್ತು ಕೆಲವೊಂದಿಷ್ಟು ಪಾಲಿಸೀಸ್ಗಳನ್ನು ಫ್ರೇಮ್ ಮಾಡ್ತಾರೆ, ಮತ್ತು ಏನು ಲಾಸ್ ಇರ್ತಾವೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಬಗ್ಗೆ ಅದನ್ನು ಫಾಲೋ ಮಾಡ್ತಾರೆ. ಗೋರ್ಮೆಂಟ್ ಪ್ರೋಗ್ರಾಮ್ಸ್ ಏನು ಆರ್ಗನೈಸ್ ಮಾಡ್ತದೆ ಅದ್ರ ಪಾರ್ಟಿಸಿಪೇಷನ್ ಮಾಡ್ತಾರೆ. ಮತ್ತು ಕೆಲವೊಂದಿಷ್ಟು ಪೆರಾಡಿಕಲ್ ಪ್ರೊಟೆಕ್ಷನ್ ಏನ್ರಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಸಂಬಂಧ ಕಾಸ್ಟ್ ಮಾಡಿದ್ರ ಬಗ್ಗೆ ಅನಾಲಿಸಿಸ್ ಅಥವಾ ಅಸೆಸ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಕೆಲವೊಂದಿಷ್ಟು ವರ್ಕ್ಶಾಪ್ಸ್ಗಳನ್ನು ಕಂಡಕ್ಟ್ ಮಾಡೋದ್ರ ಮುಖಾಂತರ ಸಪ್ಲೈಯರ್ಸ್, ಕಸ್ಟಮರ್ಸ್ ಆಮೇಲೆ ಎಂಪ್ಲಾಯೀಸ್ಗೆ ಟ್ರೈನ್ ಮಾಡ್ತಾರೆ. ಇದು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ಗೆ ಒಂದು ಬಿಸ್ನೆಸ್ ಆರ್ಗನೈಜೇಷನ್ ಮಾಡ್ತಕ್ಕಂಥ ರೋಲ್ ಆಗ್ಯದ. ನೆಕ್ಸ್ಟ್ ಬಿಸ್ನೆಸ್ ಎಥಿಕ್ಸನ್ನು ನೋಡಿದ್ವಿ. ಎಥಿಕ್ಸ್ ವರ್ಡ್ ಗ್ರೀಕ್ ವರ್ಡ್ನಿಂದ ಬಂದದ. ಹಂಗಂತಂದರೆ ಇಲ್ಲಿ ಗುಣ ಅಥವಾ ಆದರ್ಶ ಅಂತ ನಾವು ಹೇಳ್ತೇವೆ, ಪ್ರಾಮಾಣಿಕತೆ. ಹೌದಾ, ಇನ್ನು ನೆಕ್ಸ್ಟ್ ಎಥಿಕ್ಸ್ ಅಂತಂದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಮಾನವನ ನಡವಳಿಕೆ ನಾವೇನು ಮಾಡ್ತೀವಿ ಜಡ್ಜ್ ಮಾಡ್ತೀವಿ. ಶಿಷ್ಟಗಳ ಅಥವಾ ಮಾನದಂಡಗಳನ್ನ ರೂಪಿಸೋದ್ರ ಮುಖಾಂತರ
ಇನ್ನು ವ್ಯವಹಾರದ ನೈತಿಕತೆ ಅಂದರೆ ಏನಪ್ಪ ಅಂತಂದರೆ ಸಾಮಾಜಿಕವಾಗಿ ನಿರ್ಧರಿಸಲ್ಪಟ್ಟಿರ್ತಕ್ಕಂಥ ಒಂದು ಏನಾಗಿದಾವಪ್ಪ ಅಂತಂದರೆ ಮಾನದಂಡಗಳಾಗಿದ್ದಾವೆ. ಈ ಮಾನದಂಡಗಳು ವ್ಯಾವಹಾರಿಕ ಕಾರ್ಯಗಳನ್ನು ನಿಯಂತ್ರಿಸ್ತಾವೆ. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಯೋಗ್ಯ ರೀತಿಯಾದಂಥ ಬೆಲೆ ನಿರ್ಧರಿಸಿರ್ಬೋದು, ಸರಿಯಾದ ಗುಣಮಟ್ಟ ವಸ್ತುಗಳನ್ನು ಆಮೇಲೆ ಸರಿಯಾದ ಪ್ರಮಾಣದಲ್ಲಿ ವಿತರಿಸೋದಿರ್ಬೋದು, ನ್ಯಾಯಯುತವಾದಂಥ ಒಂದು ಪ್ರಾಫಿಟನ್ನು ಅರ್ನ್ ಮಾಡೋದಿರ್ಬೋದು, ಮತ್ತು ಸರಿಯಾದ ಮಾಹಿತಿ ಕಂಪನಿ ಬಗ್ಗೆ ಇರ್ಬೋದು, ಪ್ರಾಡಕ್ಟ್ ಬಗ್ಗೆ ಇರ್ಬೋದು. ಹೌದಾ, ಇನ್ನೂ ಎಕ್ಸಾಂಪಲ್ಸ್ ಇದಾವೆ, ನಾನು ಬ್ರೀಫಾಗಿ ಹೇಳ್ತಾ ಇದ್ದೀನಿ ರೀ. ನೆಕ್ಸ್ಟ್ ಇನ್ನು ಎಲಿಮೆಂಟ್ಸ್ ಅಥವಾ ಅಂಶಗಳು ಯಾವುದಾವ ವ್ಯವಹಾರದ ನೈತಿಕತೆ ಅಂತಂದರೆ ಒಂದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಉನ್ನತ ಹಂತದ ಒಂದು ನಿರ್ವಹಣೆಯ ಬದ್ಧತೆ ಇರ್ಬೋದು ರೀ. ಸಂಹಿತೆಯ ಪ್ರಕಟಣೆ ಅಂತಂದರೆ ರಿಟರ್ನ್ ಡಾಕ್ಯುಮೆಂಟ್ ಒಳಗಿರ್ತಾವೆ. ಅನುಪಾಲನಾ ವ್ಯವಸ್ಥೆ ಅಂತಂತಂದರೆ ಕೆಲವೊಂದಿಷ್ಟು ಪ್ರೀ ಡಿಟರ್ಮೈಂಡ್ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಾರೆ. ನೆಕ್ಸ್ಟ್ ಎಲ್ಲ ಹಂತಗಳಲ್ಲಿ ಉದ್ಯೋಗನ ಭಾಗವಹಿಸೋದಿರ್ಬೋದು, ಫಲಿತಾಂಶಗಳನ್ನು ಮಾಪನ ಮಾಡಬಹುದು. ಇವಿಷ್ಟುಗಳದ್ರ ಮುಖಾಂತರ ಒಂದು ವ್ಯಾವಹಾರಿಕ ಸಂಸ್ಥೆಯಲ್ಲಿ ನಾವು ನೈತಿಕತೆಯನ್ನು ಫಾಲೋ ಮಾಡಿದಪ್ಪ ಅಂತಂತಂದರೆ ಆ ಬಿಸ್ನೆಸ್ ಆರ್ಗನೈಜೇಷನ್ ಇಫೆಕ್ಟಿವ್ ಆಗಿ ಎಫಿಷಿಯೆಂಟಾಗಿ ರಿಸೋರ್ಸ್ಗಳನ್ನ ಯುಟಿಲೈಸ್ ಮಾಡಿ ಅಂದ್ಕೊಂಡಿರ್ತಕ್ಕಂಥ ಉದ್ದೇಶಗಳನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಬೆಳವಣಿಗೆ ಮತ್ತು ಅಭಿವೃದ್ಧಿ ಹೊಂದಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. Okay, dear students, I hope you have cleared about the today concept, that is the role of business organization in environmental protection, as well as the one more topic, that is the business ethics. Today we have to discuss on the topic of how the business organization plays an important role in the environmental protection and what is business ethics and the meaning of business ethics. Morning student, welcome to the business study class of PUC first year. Today topic in relating to business in environmental protection and business ethics. In the last class we are discussed on the topic of the social responsibility. And what is social responsibility? Here the social responsibility means it is an obligation of every business organization towards the society. So that is called as the social responsibility. Under the social responsibility, the types of social responsibility and the business organization social responsibility towards the different interested parties such as employees, shareholders, then community or government, etc. These topics are already we have to complete it. So today we move the next topic, that is also important topic for the knowledge purpose, that is topics of business in environmental protection as well as the business. Here there are two topics or the concepts. One is what is the role behind for environmental protection of every business organization. The one more, that is a business ethics. First we have to discuss the business in environmental protection. Here every business organization, it is essential to protect the environment because it takes the many physical resources and human resources from the society. So it should, whatever the goods or whatever the products produced by business organization, it should not be harm to the society. So the business organization should take care of to protect the environment. Okay, this is a main theme of this concept. So let us discuss how the business organization plays a role in the environmental protection from these points. The first one, here the business organization makes the definite commitment by the top management for creating, for maintaining and developing of the work culture that will help for the environmental protection. So in a business organization, the top management that create the work culture, not only creating, it should maintain also and develop the work culture that will help for the environmental protection. It may air pollution or to protect the air pollution, and it should not be harm to the society. This is the first role. The second role, here the commitment by all the divisions and employees
for environmental protection for shared throughout the enterprise. Here, ensuring the commitment by all the employees and all the departments should take care of the environmental protection, whatever the goods or whatever the products produced by a business organization, it should not be harm to the society. Okay, this is a second role. The third role, developing of the policies. Here, the developing of clear cut policies in a business organizations and makes the some programs regarding the quality of the raw material for using for the manufacturing purpose, and the technology and using the scientific techniques and disposal and treatment of the waste, and developing the employee skill for the purpose of the population or the pollution control. Here, the developing of or the creating or the making the policies in relating to some of the how to use the quality material, as well as the how to treat the waste and the disposal of the waste. And the one more, the employee should develop the skills of employees. They should know how the pollution is controlled in within the organization. Okay, this is also one of the policy or action taken by business organization. The next one, complying with the laws. Every business organization is complying or the commitment with laws and the regulations enacted by the government that will help for the prevention of the pollution. Okay, this is also one of the role plays by the business organization. The next one, here, the participation in a government programs. A business organization should participate with the own interest in the whatever the programs organized by the government sector, and that programs in relating to the management of the hazardous substances and clearing of the polluted rivers and the plantation of trees and checking the deforestation. Okay, these are the themes, whatever the programs organized by the government sector. The business organization should also participate in these government programs. Okay, this is also one of the role. The next one, the periodical assessment of pollution control programs. A business organization plays one more role, that is it assess the pollution control programs in terms of the cost and benefit, and so it to increase the progress with the respect of environmental protection. Here, the every business organization should assess the regarding the how the improvement is happened in the environmental protection. Okay, from the point of environment. Okay, this is also one of the role. The next one, arranging the educational workshops for the employees for giving the training and the materials to share the technical information and the experience with the suppliers, dealers, customers to pollution control programs. Okay, here the business organization will also organize some workshops that will help for the customers, suppliers and dealers with respect of the involving in the pollution control programs. Okay, these are the points in relating to how a business organization plays an important role in the environmental protection. Okay, dear students, I hope you clear how every business organization making the policies or following the some laws and organizing the some programs, and they should also participate in the whatever the programs organized by the government sector. So that will these are all the factors will help for the business organization for the pollution control or the protection of the environment. Okay, the next move towards the business ethics. Here in this topic we are going to deal with the what is business ethics, the which word derived from the business ethics,
and the elements of business ethics. The first, the business ethics or the ethics word, it is derived from the Greek word. It means the character or the norms and the ideals and the morals prevailing in the group or society. That is called as a ethics. So what is ethics? The ethics which gives the some morality to the business organization of a business organization or the any person. The next one, the some ideals as well as the character or the behavior of the person, okay, or the some features. The next move towards the what is ethics, okay. Here the ethics is concerned with the what is right and what is wrong in a human behavior, judged on the basis of the standard form. Here the ethics, which means set a standard form and it's compared with the actual human behavior and make the comparison and what is right and the what is wrong, okay. This system is called as a ethics. Next one, move towards the what is business ethics. Here the business ethics refers to the socially determined moral principle which should govern the business activity, or we should govern the business activity here. So what it says the business ethics is a socially determined moral principles. These are the business ethics which tells what is wrong and what is right, okay, in relating to a business organization, okay. It makes the some rules and the some principles that will govern the business activities or the business functions. This system is called as a business ethics. So examples for the business ethics, the every business organization should fixes the fair prices for its goods or the products. The second one, fair weights for measurement of the commodity and the earning reasonable profit, and it should give the right information about the product and the company. These are the examples for the business ethics. So the business ethics tells the actual right things to the parties, okay. This is called as a business ethics. Next, move towards the elements of the business ethics. Here there are mainly 5 elements of the business ethics. One is the top management commitment. The second one is a publication if code. The third one, establishment compliance with mechanisms. The fourth one, involving employees at all levels. The last one, measuring the result. So let us discuss how these points are helpful to the business organizations for following of the business ethics or the business standards, okay. The first one, in a top management commitment. Here the top management also plays a very important role in the guiding of the business organization for the following of the ethics. Here how top management will guide the business organizations means, here the chief executive officers or the higher level managers comes under the head of the top level management. They are openly and they are strongly committed to the ethical conduct, and they are openly means strongly committed to the ethical conduct. They give the continuous leadership for developing and uploading of the values of an organization. So whenever in a top management, they are committed and they are always with the ethics of an organization. It will help for the organization for going the right direction and as well as the achieving of the business purpose or the business objectives, okay. The second one, publication of a code. Here the publication of code is nothing but it is a effective ethics programs, so that define the principles of a conduct for whole organizations in the form of
written document. Here in a publication of a code, it is a written document which guide a business organizations for following of the ethics. Here this is generally cover areas such as fundamental honesty and adherence to laws and the product safety and quality. The next one, workplace. Next, conflicts of interest in a employment practice and the fairness in the selling and the marketing practices, as well as the financial reporting. Okay, these are the points in relating to publication of a code. The publication of code is a written document which consists these points. The next one, that is a establishment of compliance mechanism. Here it ensures that it is a firm's ethical standards and the suitable mechanism should be established. Okay, the examples for this mechanism means the paying the attention to the values and ethics. The next one, recruiting the hiring, emphasizing the corporate ethics and training to the employees, auditing performance regularly, analyze and the degree of compliances, and as well as the communication system. These are the comes under the head of the establishment of compliance mechanism. So the every business organization frame the mechanisms in relating to the these points, that is paying attention to the values and the recruitment, hiring and the training, auditing performance and analyzes the dignity or the degree of compliances. Okay, the next point, that is involving employees at all the levels. Every business organization should follow an ethics. Then it is responsibility of a business organization. It takes the opinion of all the level employees in relating to taking any decisions in respective of the department. So here the business organization should which should implement the ethical policy to make the ethical business. It is essential to implement the ethical policies. The examples, the small group employees can be formed the discuss the important ethical policies in relating to the firms and examine the attitude of the employees towards these policies. Okay, they are also discussing or the take the opinion of the each employees. The last one, measuring of result. Here the measuring of results means the ethical programs the firms can certainly audit and monitor the compliances with the ethical standards. So the top management team and the other employees should then discuss the result for further course of action. The measuring a result, which says that here the top management as well as the all department heads and all department employees, the both are discussed. They are following the ethical code of conducts. Otherwise it's any fault or any difficulties arises, then what will take the next course of action. These are the elements of the business ethics. What are those? One is a top management commitment, second one publication of the code, third one establishment of compliance mechanism, the fourth one involving the employees at all the levels, next one measuring of result. Okay, dear students, I hope you have to clear about the topic of the role of business environment protection as well as the business ethics. Okay, under the we have to learn about the 7 points, and in a business ethics, the ethics was derived from the Greek word, that is it means it is a character, norms, ideal, morals. Okay, next ethics which guide what is wrong and what is right of the human behavior on the basis of the standard form.
The next one, the meaning of business ethics. In a simple terminology, it is a socially determined moral principles which should govern the business activities. The examples for that: charging the fair prices from customers, and fair weights for measurement of commodities, and earning the reasonable profit. Okay, after that we move the elements of business ethics. It consisting the 5 points. One is the top management commitment, second one publication of code, third one establishment of compliance mechanism, fourth one involving employees at all levels,